ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ತುಂಬಾ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿರುವಂಥ ಕೇಕ್ನ ವಿತೌಟ್ ಓವನ್ ಮನೆಯಲ್ಲೇ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಮೊಸರು, ಮೊಟ್ಟೆ ಯಾವುದೂ ಬೇಕಾಗೋದಿಲ್ಲ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದು ನೋ ಫೇಲ್ ರೆಸಿಪಿ. ನೀವು ಫಸ್ಟ್ ಟೈಮ್ ಮಾಡಿದ್ರೂ ಇದೇ ಥರ ಪರ್ಫೆಕ್ಟಾಗಿ ಬರುತ್ತೆ. ಕಟ್ ಮಾಡ್ತಾ ಇದ್ರೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸಾಫ್ಟ್ ಮತ್ತು ಸ್ಪಾಂಜಿ ಆಗಿದೆ ಅಂತ. ಈ ಥರ ಸಿಂಪಲ್ ಕೇಕ್ ನೀವು ಮಾಡಬೇಕಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲು ವಾಚ್ ಮಾಡಿ. ಫಸ್ಟು ಇದರಲ್ಲಿ 1/4 ಕಪ್ ಆಗೋವಷ್ಟು ಹಾಲು ತೊಗೊಂಡಿದ್ದೀನಿ. ಸ್ವಲ್ಪನೂ ನೀರು ಮಿಕ್ಸ್ ಮಾಡ್ದಂಗೆ ತೊಗೋಬೇಕು. ನೀವು ಅಳತೆ ಮಾಡ್ಕೊಳ್ಳೋಕ್ಕೆ ಯಾವುದಾದ್ರೂ ಒಂದು ಗ್ಲಾಸ್ ಇಲ್ಲ ಅಂದರೆ ಬೌಲ್ ತೊಗೋಬೋದು. ಒಂದೇ ಗ್ಲಾಸ್ ಇಲ್ಲ ಅಂದರೆ ಬೌಲಲ್ಲಿ ಎಲ್ಲ ಮೆಷರ್ಮೆಂಟು ಮಾಡ್ಕೋಬೇಕು. ಇದನ್ನು ಸ್ವಲ್ಪ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟು. ಬಿಸಿ ಮಾಡಿ ಮತ್ತೆ ನಾನು ಮೆಷರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 1/4 ಗ್ಲಾಸಷ್ಟು ಹಾಕ್ಕೋಬೇಕು. ಈ ಥರ ಕೈಯಿಂದ ಸ್ವಲ್ಪ ಮುಟ್ಟಿ ನೋಡಿದರೆ ಸ್ವಲ್ಪ ಬಿಸಿ ಇರಬೇಕು, ಅಷ್ಟಿದ್ರೆ ಸಾಕು. ಜಾಸ್ತಿ ಕುದಿಸ್ಕೋಬೇಡಿ. ಇದರಲ್ಲಿ ಅರ್ಧ ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಿಹಿ ಸ್ವಲ್ಪ ಜಾಸ್ತಿ ತಿಂತೀರಾ ಅಂದರೆ 3/4 ಗ್ಲಾಸಷ್ಟು ಹಾಕ್ಕೋಬೋದು. ಇದನ್ನು ನಾವು ಚೆನ್ನಾಗಿ ಕರಗಿಸ್ಕೋಬೇಕು. ಸ್ವಲ್ಪನೂ ಸಕ್ಕರೆ ಇರಬಾರ್ದು, ಅಷ್ಟು ನಾನು ಕರಗಿಸ್ಕೊಂಡಿದ್ದೀನಿ. ಈ ಥರ ಹಾಲು ಬಿಸಿ ಮಾಡಿ ಹಾಕಿದ್ರೆ ಸಕ್ಕರೆ ನಾವು ಪೌಡ್ರ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಈಗ ಇದರಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಕೆನೆನ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ. ಹಾಲಿನ ಕೆನೆ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಸ್ವಲ್ಪ ಕ್ರೀಮ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಆದರೂ ಹಾಕ್ಕೋಬೋದು. ನಾನು ಎಣ್ಣೆಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೆ ನಾನು ಹಾಲಿನ ಕೆನೆನ ಯೂಸ್ ಮಾಡಿದ್ದೀನಿ. ಈಗ ಹಾಲು, ಕೆನೆ ಮತ್ತು ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ನಾನು ಈ ಥರ ಬೀಟ್ ಮಾಡ್ಕೊಂಡಿದ್ದೀನಿ. 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಏನು ಗಟ್ಟಿ ಆಗಬೇಕು ಆ ಥರ ಏನೂ ಇಲ್ಲ. ಸ್ವಲ್ಪ ಸಕ್ಕರೆ ಕರಗಿ ಕೆನೆ ಮಿಕ್ಸ್ ಆದರೆ ಸಾಕು. ಈಗ ಈ ಥರ ಒಂದು ಸ್ಟೇನರಲ್ಲಿ ಇಲ್ಲಾಂದರೆ ನಿಮ್ಮ ಹತ್ರ ಜರಡಿ ಇದ್ದರೆ ಜರಡಿಯಲ್ಲಾದರೂ 1.5 ಗ್ಲಾಸಷ್ಟು ಮೈದಾನ ಹಾಕ್ಕೋಬೇಕು. ಮತ್ತು ಇದರಲ್ಲಿ 1/4 ಗ್ಲಾಸ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂದರೆ ನೀವು 1/4 ಗ್ಲಾಸಷ್ಟು ಹಾಲಿನ ಪೌಡ್ರ್ ಆದರೂ ಹಾಕ್ಕೋಬೋದು. ಆದರೆ ಕಸ್ಟರ್ಡ್ ಪೌಡ್ರ್ ಹಾಕಿದ್ರೆ ಕೇಕ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಕಸ್ಟರ್ಡ್ ಪೌಡ್ರ್ ಹಾಕಿ ಕೇಕ್ ಮಾಡಿ ನೋಡಿ. ಫಸ್ಟು ನಾನು ಜರಡಿ ಹಿಡ್ಡಿ ತೊಗೊಂಡಿದ್ದೀನಿ. ಮತ್ತೆ ಒಂದ್ಸಲ ಈ ಥರ ಕಸ್ಟರ್ಡ್ ಪೌಡರ್ ಇರಲಿ ಗಂಟಿರುತ್ತೆ, ಈ ಥರ ತೆಕ್ಕೋಬೇಕು. ಇದನ್ನು ಒಂದ್ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಸ್ಟರ್ಡ್ ಪೌಡ್ರ್ ಮತ್ತು ಮೈದಾ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಫಸ್ಟ್ ನಾವು ಕೇಕ್ ಟಿನ್ನ ರೆಡಿ ಮಾಡ್ಕೋಬೇಕು. ಕೇಕ್ ಟಿನ್ ನಿಮ್ಮ ಹತ್ರ ಇಲ್ಲ ಅಂದರೆ ಈ ಥರ ಒಂದು ಸ್ಟೀಲ್ ಪಾತ್ರೆ ಆದರೂ ತೊಗೋಬೋದು, ಇಲ್ಲಾಂದರೆ ಅಲ್ಯೂಮಿನಿಯಂ ಪಾತ್ರೆ ಯಾವುದಾದ್ರೂ ಸ್ವಲ್ಪ ತೆಳ್ಳಗಿರೋದು ತೊಗೋಬೇಕು, ಇಲ್ಲಾಂದರೆ ಬೇಗ ಬೇಕಾಗೋದಿಲ್ಲ. ನನ್ನ ಹತ್ರ ಈ ಥರ ಸ್ವಲ್ಪ ದೊಡ್ಡದಿದೆ. ನಿಮ್ಮ ಹತ್ರ ಈ ಥರ ಚಿಕ್ಕದಿದ್ದರೆ ತಗೊಳ್ಳಿ. ತುಂಬಾ ದಪ್ಪದಾಗಿ ಸಾಫ್ಟಾಗಿ ಬರುತ್ತೆ ಕೇಕು. ನನ್ನ ಹತ್ರ ಚಿಕ್ಕದಿಲ್ಲ, ಅದಕ್ಕೆ ನಾನು ಇದನ್ನೇ ತಗೊಂಡಿದ್ದೀನಿ. ಇದರಲ್ಲಿ A4 ಶೀಟ್ನ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ರೌಂಡಾಗಿ ಎಷ್ಟಿದೆ ನಮ್ಮ ಕೇಕ್ ಟಿನ್ನು ಅಷ್ಟೇ ನಾವು ಕಟ್ ಮಾಡ್ಕೋಬೇಕು. ಇದರ ಮೇಲೆ ನಾನು ಎಣ್ಣೆನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಎಲ್ಲೂ ಬಿಡ್ದಂಗೆ ನಾವು ಚೆನ್ನಾಗಿ ಎಣ್ಣೆನ ಗ್ರೀಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳೋದ್ರಿಂದ ನಾವು ಕೇಕ್ನ ಅನ್ಮೋಲ್ಡ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಸೈಡಲ್ಲೂ ನಾನು ಇದೇ ಥರ ಎಣ್ಣೆ ಹಾಕಿ ಗ್ರೀಸ್ ಮಾಡಿ ಈ ಥರ A4 ಶೀಟ್ನ ಹಾಕ್ಕೊಳ್ತಾ ಇದ್ದೀನಿ. A4 ಶೀಟ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ವೈಟ್ ಯಾವುದಾದ್ರೂ ಬುಕ್ಕಿನ ಪೇಪರ್ ಇದ್ದರೆ ಅದಾದರೂ ತೊಗೋಬೋದು, ಇಲ್ಲಾಂದರೆ ಬಟರ್ ಪೇಪರ್ ತೊಗೋಬೋದು. ಅದು ಇಲ್ಲ ಅಂದರೆ ನೀವು ಸ್ವಲ್ಪ ಎಣ್ಣೆಯಿಂದ ಗ್ರೀಸ್ ಮಾಡಿ ಮೈದಾ ಆದರೂ ಹಾಕ್ಕೋಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಕೇಕ್ ತುಂಬಾ ಈಸಿಯಾಗಿ ತೆಕ್ಕೋಬೋದು. ಸೈಡಲ್ಲಿ ಸ್ವಲ್ಪನೂ ಅಂಟೋದಿಲ್ಲ. ಈ ಥರ A4 ಶೀಟ್ ಹಾಕಿ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮೈದಾ ಮತ್ತು ಕಸ್ಟರ್ಡ್ ಪೌಡರಲ್ಲಿ ನಾವು ಬಿಸಿ ಮಾಡಿ ಇಟ್ಕೊಂಡಿರೋ ಹಾಲನ್ನು ಚೆನ್ನಾಗಿ ತಣ್ಣಗಾದ ಮೇಲೆ ಯೂಸ್ ಮಾಡಬೇಕು. ಬಿಸಿ ಹಾಲು ಹಾಕಬಾರ್ದು, ಎಲ್ಲ ಚೆನ್ನಾಗಿ ತಣ್ಣಗಾಗಿರಬೇಕು. ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಎಲ್ಲ ಹಾಕಬೇಡಿ. ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ಬೀಟರ್ ಅವಶ್ಯಕತೆ ಇರೋದಿಲ್ಲ. ನಾವು ಚೆನ್ನಾಗಿ ಒಂದು ಸ್ಪೂನ್ ಇಲ್ಲ ಅಂದರೆ ವಿಸ್ಕರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಈ ಥರ ಯಾವುದಾದ್ರೂ ಒಂದು ವಿಸ್ಕರಲ್ಲಿ ನೀವು ಮಿಕ್ಸ್ ಮಾಡಿಕೊಂಡ್ರೆ 1 ಗಂಟು ಬರೋದಿಲ್ಲ. ಇದಕ್ಕೆ ಏನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಏನು ಯೂಸ್ ಮಾಡಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಈಗ ಇದರಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಫಸ್ಟೇ ಕೆನೆ ಯೂಸ್ ಮಾಡಿದ್ದೀನಿ, ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇರೋದು. ನೀವು ಕೆನೆ ಹಾಕ್ತಾ ಇಲ್ಲ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು. ಇದು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಜಾಸ್ತಿ ಗಟ್ಟಿನೂ ಇರಬಾರ್ದು ಮತ್ತು ಜಾಸ್ತಿ ತೆಳ್ಳಗೂ ಇರಬಾರ್ದು.
ಈಗ ಇದರಲ್ಲಿ ಒಂದು ಫುಲ್ಲು ಪ್ಯಾಕೆಟ್ ಆಗುವಷ್ಟು ಈನೋನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಹಾಕ್ಕೋಬೋದು. ಈನೋ ಹಾಕೋದ್ರಿಂದ ತುಂಬಾ ಕೇಕ್ ಸಾಫ್ಟಾಗಿ ಮತ್ತು ಸ್ಪಾಂಜಿಯಾಗಿ ಬರುತ್ತೆ. 1.5 ಗ್ಲಾಸ್ ಮೈದಾಗೆ ನಾನು ಒಂದು ಫುಲ್ಲು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಲೆಮನ್ ಫ್ಲೇವರ್ ಬರುತ್ತಲ್ಲ, ಅದೇ ಹಾಕ್ಕೋಬೇಕು. ಅದರಲ್ಲೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದರಲ್ಲಿ ಸ್ವಲ್ಪ ನೀರು ಹಾಕಿದ್ರೇ ಅದು ಆ್ಯಕ್ಟಿವೇಟ್ ಆಗೋದು. ನೀವು ಹಾಗೆ ಮಿಕ್ಸ್ ಮಾಡಿದ್ರೆ ಅದು ಬೇಗ ಆ್ಯಕ್ಟಿವೇಟ್ ಆಗೋದಿಲ್ಲ. 1 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ನಾನು ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ ಅಂತ. ಇದನ್ನು ನಾವು ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಈ ಥರ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು. ಈನೋ ಹಾಕಿದ್ಮೇಲೆ ನಾವು ಜಾಸ್ತಿ ಹೊತ್ತು ಇಡಬಾರ್ದು. ಹಾಕಿದ ತಕ್ಷಣವೇ ನಾವು ಕೇಕ್ ಟಿನ್ಗೆ ಹಾಕ್ಕೋಬೇಕು. ಈಗ ಗ್ರೀಸ್ ಮಾಡಿ ಇಟ್ಕೊಂಡಿರೋ ಕೇಕ್ ಟಿನ್ನಲ್ಲಿ ನಾನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದರ ಮೇಲೆ ನಾನು ಬಾದಾಮಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟನೋ ಅದೆಲ್ಲ ನೀವು ಹಾಕ್ಕೋಬೋದು. ಸ್ವಲ್ಪ ನಾನು ಚಿಕ್ಕ ಚಿಕ್ಕದಾಗೂ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಸ್ವಲ್ಪ ದೊಡ್ಡದಾಗೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಇಷ್ಟನೋ ನೀವು ಆ ಥರ ಡೆಕೋರೇಟ್ ಮಾಡ್ಕೋಬೋದು. ಈಗ ಯಾವುದಾದ್ರೂ ಒಂದು ಹಳೆ ಪಾತ್ರೆನ ನಾವು 10 ನಿಮಿಷ ಮುಂಚೆನೇ ಈ ಥರ ಉಪ್ಪು ಹಾಕಿ ಪ್ರೀ ಹೀಟ್ ಮಾಡೋಕ್ಕೆ ಇಡಬೇಕು. ಉಪ್ಪು ಜಾಸ್ತಿ ಹಾಕ್ಕೋಬಾರ್ದು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಹಾಕ್ಕೊಂಡಿದ್ದೀನಿ ಅಂತ. ಈ ಥರ ಯಾವುದಾದ್ರೂ ಒಂದು ಹಳೆ ಪಾತ್ರೆ ಇದ್ದರೆ ತಗೊಳ್ಳಿ. ಈಗ ಇದರಲ್ಲಿ ಯಾವುದಾದ್ರೂ ಸ್ಟ್ಯಾಂಡ್ ಇಡಬೇಕು. ನಿಮ್ಮ ಹತ್ರ ಸ್ಟ್ಯಾಂಡ್ ಇಲ್ಲ ಅಂದರೆ ಈ ಥರ ಸ್ಟೋವ್ದು ಸ್ಟ್ಯಾಂಡ್ ಇರುತ್ತಲ್ಲ, ಅದನ್ನು ಒಂದರ ಮೇಲೆ ಒಂದು ಈ ಥರ ಇಡ್ತಾ ಇದ್ದೀನಿ. ಇದು ಇಲ್ಲ ಅಂದರೆ ನೀವು ಒಂದು ಬೌಲ್, ಸ್ಟೀಲ್ ಬೌಲ್ ಬರುತ್ತಲ್ಲ, ಅದನ್ನು ಉಲ್ಟಾ ಮಾಡಿ ಆದರೂ ಇಡ್ಬೋದು. ಈಗ ಇದರಲ್ಲಿ ಕೇಕ್ ಟಿನ್ನ ಇಡ್ತಾ ಇದ್ದೀನಿ. ತುಂಬಾ ಕೇರ್ಫುಲ್ಲಾಗಿ ಇಡಬೇಕು. ಪಾತ್ರೆ ತುಂಬಾ ಬಿಸಿಯಾಗಿರುತ್ತೆ. ಈಗ ಇದ್ರ ಮೇಲೆ ಕರೆಕ್ಟಾಗಿರೋ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾವು ಮೀಡಿಯಮ್ ಫ್ಲೇಮಲ್ಲಿ 45 ನಿಮಿಷ ಬೇಯಿಸ್ಕೋಬೇಕು. ಅರ್ಧ ಗಂಟೆ ಆದಮೇಲೆ ನಾನು ಒಂದು ಸಲ ಚೆಕ್ ಮಾಡ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಡಬಾರ್ದು, ಕೇಕ್ ತುಂಬಾ ಗಟ್ಟಿಯಾಗಿಬಿಡುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಈಗ ಕರೆಕ್ಟಾಗಿ 45 ನಿಮಿಷ ಆಗಿದೆ. ಕೇಕ್ ತುಂಬಾ ಚೆನ್ನಾಗಿ ಬೇಕಾಗಿದೆ. ಈ ಥರ ಯಾವುದಾದ್ರೂ ಒಂದು ಟೂತ್ ಪೀಕ್ ಇಲ್ಲ ಅಂದರೆ ನೈಫ್ ಹಾಕಿ ಚೆಕ್ ಮಾಡ್ಕೋಬೇಕು. ಸ್ವಲ್ಪನೂ ಕೈಗೆ ಅಂಟಬಾರ್ದು. ಈ ಥರ ಬೆಳ್ಳರಿ ನೀವು ನೋಡಿದರೆ ಸ್ವಲ್ಪನೂ ಕೈಗೆ ಅಂಟೋದಿಲ್ಲ. ಈ ಥರ ಆದರೆ ಕರೆಕ್ಟಾಗಿ ಬೇಕಾಗಿದೆ ಅಂತ. ಇಲ್ಲಾಂದರೆ ಮತ್ತೆ ನೀವು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಬೇಯಿಸ್ಕೊಳ್ಳಿ. ಇದು ಕರೆಕ್ಟಾಗಿ ಬೇಕಾಗಿದೆ. ನಾನು ಒಂದು ಬಟ್ಟೆಯಲ್ಲಿ ಹಿಡಿದು ತೆಕ್ಕೊಳ್ತಾ ಇದ್ದೀನಿ. ತುಂಬಾ ಬಿಸಿಯಾಗಿರುತ್ತೆ. ಈ ಉಪ್ಪು ವೇಸ್ಟ್ ಆಗೋದಿಲ್ಲ. ನೀವು ಮತ್ತೆ ಬೇಕಿಂಗ್ ಮಾಡಿದ್ರೆ ಇದು ಯೂಸ್ ಮಾಡ್ಬೋದು. ಇದನ್ನು ಈಗಲೇ ಅನ್ಮೋಲ್ಡ್ ಮಾಡಬಾರ್ದು. ಇದರ ಮೇಲೆ ಒಂದು ನೀಟಾಗಿರೋ ಕಾಟನ್ ಬಟ್ಟೆನ ಮುಚ್ಚಿ ನಾವು ಅರ್ಧ ಗಂಟೆ ಇಲ್ಲ ಅಂದರೆ 1 ಅವರ್ ಚೆನ್ನಾಗಿ ತಣ್ಣಗಾಗಿ ಬಿಡಬೇಕು. ಸ್ವಲ್ಪನೂ ಬಿಸಿ ಇರಬಾರ್ದು. ಈ ಥರ ನಾನು ಒಂದು ಬಟ್ಟೆನ ಮುಚ್ಚಿ 1 ಅವರ್ ಹೊರಗಡೆನೇ ಇಟ್ಟಿದ್ದೀನಿ. ನೀವು ಬೇಗನೆ ಅನ್ಮೋಲ್ಡ್ ಮಾಡಬೇಕಂದ್ರೆ ಅರ್ಧ ಗಂಟೆ ನೀವು ಕೆಳಗಡೆ ಫ್ರಿಜ್ಜಲ್ಲಾದರೂ ಇಡ್ಬೋದು. ಈಗ 1 ಅವರ್ ಆಗಿದೆ. ನಾನು ಎಲ್ಲ ಸೈಡಲ್ಲಿರೋ ಪೇಪರ್ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಅನ್ಮೋಲ್ಡ್ ಮಾಡಿಕೊಂಡ್ರು ತುಂಬಾ ಈಸಿಯಾಗಿ ಬಂದುಬಿಡುತ್ತೆ. ಫಸ್ಟ್ ನಾನು ಸೈಡಿಂದೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಲೇಟಲ್ಲಿ ಈ ಥರ ತೆಕ್ಕೋಬೇಕು. ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ. ನೀವು ಕೇಕ್ ಟಿನ್ನಲ್ಲಿ ಪೇಪರ್ ಇಲ್ದೇ ಮಾಡಿದ್ರೆ ಸ್ವಲ್ಪ ಅದು ಕೆಳಗಡೆ ಅಂಟ್ಬಿಡುತ್ತೆ. ಈ ಥರ ಪೇಪರ್ ಹಾಕಿ ಮಾಡಿದ್ರೆ ತುಂಬಾ ಈಸಿಯಾಗಿ ತೆಕ್ಕೋಬೋದು. ಮತ್ತು ನೀವು ಓವನ್ನಲ್ಲಿ ಮಾಡಿದ್ರೆ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ. ನೀವು ಪಾತ್ರೆಯಲ್ಲಿ ಮಾಡಿದ್ರೆ ಇದೇ ಥರ ಲೈಟ್ ಕಲರೇ ಬರೋದು. ನಾವು ಪಾತ್ರೆಯಲ್ಲಿ ಮಾಡಿದ್ರು ತುಂಬಾ ಸಾಫ್ಟ್ ಮತ್ತು ಸ್ಪಾಂಜಿಯಾಗಿ ಬಂದಿದೆ ಮತ್ತು ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿತ್ತು. ಈ ಕೇಕ್ ಬಿಗಿನರ್ಸ್ ಮತ್ತು ಫಸ್ಟ್ ಟೈಮ್ ಮಾಡೋರು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪನೂ ಕೆಡೋದಿಲ್ಲ. ನ್ಯೂ ಇಯರ್ಗೆ ನನ್ನ ಮಗಳು ಬರ್ಡೇ ಇತ್ತು. ಫಸ್ಟ್ ನಾವು ಇದೇ ಕೇಕ್ನ ಕಟ್ ಮಾಡಿಸಿದ್ದು. ಅವಳ ಕೈ ಹಿಡ್ದು ಕಟ್ ಮಾಡಿಸ್ತಾ ಇದ್ದೀನಿ. ಎಲ್ಲರೂ ಬೆಸ್ಟ್ ವಿಶಸ್ನ ಕಮೆಂಟ್ಸಲ್ಲಿ ಹಾಕಿ. ರೆಸಿಪಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.